ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಸೆಟ್ನ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರಾಕ್ಟೀಸ್ ಸೆಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆದರೂ ಪ್ರಾಕ್ಟೀಸ್ ಮಾಡಿದ್ರೇ ನಮಗೆ ಪ್ರೋಗ್ರಾಮ್ ಅರ್ಥ ಆಗೋದು. ಯಾಕಂದರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಲಾಜಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ರೋಗ್ರಾಮಿಂಗಲ್ಲಿ ಲಾಜಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಲಾಜಿಕ್ ಒಂದು ಅರ್ಥ ಆಗಿಲ್ಲ ಅಂದರೆ ನಮ್ಗೆ ಏನೂ ಅರ್ಥ ಆಗಲ್ಲ. ಪ್ರೋಗ್ರಾಮಲ್ಲಿ ಯಾವ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅದ್ರ ಲಾಜಿಕ್ ಗೊತ್ತಿದ್ದರೆ ನಾವು ಯಾವ ರೀತಿ ಪ್ರೋಗ್ರಾಮ್ ಬೇಕಾದ್ರೂ ನಾವು ಮಾಡ್ಕೋಬೋದು. ಅದಕ್ಕೋಸ್ಕರ ಲಾಜಿಕ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇಷ್ಟು ದಿನ ನಾವು ಏನು ಕಲ್ತಿದ್ದೀವೋ ಅದ್ರ ಬಗ್ಗೆ ನಾವು ಇವತ್ತು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಸೆಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ಸ್ ಕೊಡ್ತೀವಿ. ಆ ಕ್ವಶನ್ಸ್ಗೆ ಸೊಲ್ಯೂಷನ್ ನೀವು ಹುಡ್ಕೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಸೊಲ್ಯೂಷನ್ ಕೂಡ ಕೊಡ್ತೀನಿ. ಯಾಕಂದರೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಲಾಜಿಕ್ ಇಂಪ್ರೂವ್ ಆಗುತ್ತೆ. ಸೊ ಬನ್ನಿ, ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಪ್ರಾಕ್ಟೀಸ್ ಸೆಟ್ಟಲ್ಲಿ ಫಸ್ಟ್ ಕ್ವಶನ್ ಏನಂದರೆ ರೈಟ್ ಅ ಸಿಂಗಲ್ ಲೈನ್ ಕಮೆಂಟ್. ಈಗ ನೀವು ಒಂದು ಸಿಂಗಲ್ ಲೈನ್ದು ಕಮೆಂಟ್ ಬರೀಬೇಕು. ಈಗ ನೋಡಿ, ನಾನು ಎಲ್ಲ ಈ ಕ್ವಶನ್ಸ್ ಎಲ್ಲ ಕಮೆಂಟಲ್ಲೇ ಬರ್ದಿರೋದು. ಈ ರೀತಿ ನೀವು ಒಂದು ಸಿಂಗಲ್ ಲೈನ್ ಕಮೆಂಟ್ ಬರೀರಿ. ಅದು ಹೆಂಗೆ ಬರೀಬೇಕಂತ ನಾನು ಓದ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಸಿಂಗಲ್ ಲೈನ್ ಕಮೆಂಟ್ ಬರೀರಿ, ಇಷ್ಟೇ, ಸಿಂಪಲ್, ಏನಿಲ್ಲ. ನೆಕ್ಸ್ಟ್ ಕ್ವಶನ್, ರೈಟ್ ಎ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪೊಯಮ್ ಇನ್ ಪೈಥಾನ್. ಇದೇನಪ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಬರೀ ಅಂತೀರಾ? ಬೇಜಾರು ಮಾಡ್ಕೋಬೇಡಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಫುಲ್ ಪೊಯಮ್ನ ನೀವು ಪೈಥಾನಲ್ಲಿ ಪ್ರಿಂಟ್ ಮಾಡಿಸ್ಬೇಕಾಗುತ್ತೆ. ಯಾವ ರೀತಿ ಮಾಡೋದು? ಪ್ರಿಂಟ್ನ ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡಿಸ್ಬೋದು. ಅದು ಯಾವ ರೀತಿ ಪ್ರಿಂಟ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಯಾಕಂದ್ರೆ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಪ್ರಿಂಟ್ ಮಾಡಬೇಕು, ಯಾವ ರೀತಿ ಬಿಡಬೇಕು ಅಂತ. ನೆಕ್ಸ್ಟ್ ಕ್ವಶನ್, ಯೂಸ್ ರ್ಯಾಪಲ್ ಆ್ಯಂಡ್ ಆ್ಯಡ್ 2 ನಂಬರ್ಸ್. ಇದೇನಿದು ರ್ಯಾಪಲ್? ನಾನು ವರ್ಡ್ನ ಇವತ್ತೇ ಕೇಳ್ತಿದ್ದೀನಿ. ರ್ಯಾಪಲ್ ಅಂದರೆ ಏನೂ ಇಲ್ಲ, ಟರ್ಮಿನಲ್, ನಿಮ್ಮದು ಪೈಥಾನ್ದು ಟರ್ಮಿನಲ್ ಇರುತ್ತೆ, ಅದನ್ನೇ ರ್ಯಾಪಲ್ ಅಂತೇಳಿ. ಅದನ್ನ ಹೆಂಗೆ ಓಪನ್ ಮಾಡೋದು ಅಂತ ಇವಾಗಲೇ ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ವಿಂಡೋಸ್ ಮತ್ತು ಆರ್ನ ಪ್ರೆಸ್ ಮಾಡಿ, ಇಲ್ಲಿ CMD ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಓಕೆ ಪ್ರೆಸ್ ಮಾಡಿದ್ರೆ ಎಲ್ಲಾಯ್ತು ಇದು? ಇಲ್ಲಾಯ್ತು. ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪೈಥಾನ್ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಬಿಟ್ಟು ಎಂಟರ್ ಒತ್ತಿ. ಆವಾಗ ನಿಮ್ಮದು ಪೈಥಾನ್ದು ವರ್ಸನ್ ತೋರಿಸುತ್ತೆ. ಇಲ್ಲಿ ನೀವು 2 ನಂಬರ್ನ ಆ್ಯಡ್ ಮಾಡಬೇಕು. ಅದು ಹೆಂಗೆ ಮಾಡೋದು ಅಂತ ನಿಮ್ಮ ಮೇಲೆ ಬಿಡ್ತೀನಿ, ಯಾಕಂದರೆ ನಿಮಗೂ ಒಂದು ಲಾಜಿಕ್ ಇಂಪ್ರೂವ್ ಆಗಬೇಕು. ಸೊ ಆ್ಯಡ್ ಮಾಡಿ. ಆಗಲಿಲ್ವಾ ಬಿಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಈಗ ಫೋರ್ತ್ ಕ್ವಶನ್, ಪ್ರಿಂಟೆಡ್ ಜೋಕ್ಸ್ ಯೂಸಿಂಗ್ ಮಾಡೆಲ್. ಒಂದು ಜೋಕ್ನ ಪ್ರಿಂಟ್ ಮಾಡಿ ಮಾಡೆಲ್ ಯೂಸ್ ಮಾಡಿಬಿಟ್ಟು. ನಾವು ಓದ್ ವಿಡಿಯೋದಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು, ಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಅದನ್ನೇ ಮಾಡಿರೋದು. ಇಂಪೋರ್ಟು ಪೈ ಜೋಕ್ಸ್ನ ಇಂಪೋರ್ಟ್ ಮಾಡ್ಕೊಂಡು, ಪೈ ಜೋಕ್ಸ್ ಅನ್ನೋದೊಂದು ಮಾಡ್ಯೂಲು, ಅದು ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಜೋಕ್ಸ್ನ ಪ್ರಿಂಟ್ ಮಾಡ್ತೀವಿ. ನೀವು ಇದನ್ನೇ ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ಕಾಪಿ ಪೇಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪೈಥಾನಲ್ಲಿ. ನಿಮಗೆ ಅದ್ರ ಬಗ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಕಾಪಿ ಪೇಸ್ಟ್ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಈ 4 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಬೇಜಾರು ಪಡ್ಕೋಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೊಲ್ಯೂಷನ್ ಕೂಡ ನಾನು ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೂ ನನ್ನ ಪ್ಲೇಲಿಸ್ಟ್ನ ಯಾರು ಆಕ್ಸೆಸ್ ಮಾಡಿಲ್ಲೋ ಬೇಗ ಆಕ್ಸೆಸ್ ಮಾಡ್ಕೊಳ್ಳಿ. ನೀವು ಪೈಥಾನ್ದು ಫುಲ್ ಕೋರ್ಸ್ ವಿಡಿಯೋ ಈ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.